ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ತುಳಸಿ ಅಮ್ಮ, ನಾನು ಲಕ್ಷ್ಮೀ ದೇವಸ್ಥಾನದಿಂದ ಫೋನ್ ಮಾಡ್ತಿದ್ದೀನಿ. ನಮಸ್ಕಾರ ಅರ್ಚಕರೇ, ಹೇಳಿ. ಇವತ್ತು ಒಬ್ರು ಪ್ರಸಾದ ತಂದು ಕೊಡ್ಬೇಕಾಗಿತ್ತು, ಏನೋ ಎಮರ್ಜೆನ್ಸಿ ಅಂತೆ, ಅದಕ್ಕೆ ಬರ್ತಿಲ್ಲ ಅವರು. ನೀವೇನಾದರೂ ಪ್ರಸಾದ ಮಾಡಿ ತಂದು ಕೊಡ್ಬೋದೇನಮ್ಮ? ಪ್ರಸಾದನ? ಇವತ್ತು ದೇವಸ್ಥಾನದಲ್ಲಿ ಸುಮಂಗಲಿ ಪೂಜೆ ಇದೆ, ಅದಕ್ಕೆ ಸ್ವಲ್ಪ ಬೇಗ ಬಂದ್ಬಿಡಿಮ್ಮ. ಅಯ್ಯೋ ಅರ್ಚಕರೇ, ಸುಮಂಗ್ಲಿ ಪೂಜೆಗೆ ನಾನು ಪ್ರಸಾದನ? ಏನದು ನಿನ್ನ ರಾಗ? ಒಂದು ನಿಮಿಷ. ದೇವಸ್ಥಾನದಲ್ಲಿ ಇವತ್ತು ಸುಮಂಗ್ಲಿ ಪೂಜೆ ಇದೆಯಂತೆ, ಪ್ರಸಾದಕ್ಕೆ ಅರ್ಚಕರು ನನ್ನನ್ನು ಪ್ರಸಾದ ಮಾಡಿ ತಗೊಂಡು ಹೋದ್ರೆ ಆಯಿತು. ದೇವರು ಅವನ ಸೇವೆಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ತಿಳ್ಕೊ. ನಾನು ನಿನ್ನ ಜೊತೆಗೆ ಬರ್ತೀನಿ. ಅರ್ಚಕರೇ, ಸರಿ, ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಸರಿಮ್ಮ, ಬೇಗ ಬನ್ನಿ. ನೋಡು, ಕಡಲೆಕಾಯಿ ಬೀಜದಲ್ಲೇ ಪುಳಿಯೋಗರೆ ಮಾಡಬೇಡ. ಪುಳಿಯೋಗರೆಗೆ ಕಡಲೆಕಾಯಿ ಬೀಜ ಹಾಕು. ಅಲ್ಲಿಗೆ ಸಿಕ್ಕಾಕೊಂಡ್ರೆ ಪ್ರಾಣನೇ ಹೋಗುತ್ತೆ. ಗುಡ್ ಮಾರ್ನಿಂಗ್, ವಣಕಂ, ಶಶ್ರಿಯಾಕಂ, ಶುಭೋದಯ. ಆರ್ಡರ್ ಹೇಳಿ ಮೇಡಮ್. ಅಯ್ಯೋ ಸರ್, ನೀವಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್, ಇವತ್ತು ಒಗ್ಗರಣೆ ಡಬ್ಬಿ ಶೂಟಿಂಗ್ ಇಲ್ವಾ ಸರ್? ಇವತ್ತಿಲ್ಲ ಸರ್. ನಾವು ಒಂದಿನ ಒಗ್ಗರಣೆ ಡಬ್ಬಿ ಪ್ರೋಗ್ರಾಮ್ ಬರ್ಬೋದು ಸರ್? ಶೋರ್, ನೆಕ್ಸ್ಟ್ ಟೈಮ್ ಇದ್ದಾಗ ಹೇಳ್ತೀನಿ. ಡಬ್ಬಿಲೇನು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ? ಅದು ಅದು ಸೆಲ್ಫಿ ತಗೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಧವ್ ಸರ್ ಅಂದ್ರೇನೆ ಪಾಸಿಟಿವ್ ಎನರ್ಜಿ. ಗುಡ್ ಮಾರ್ನಿಂಗ್ ಸರ್. ಶುಭೋದಯ ಸರ್. ಶುಭೋದಯ. ಮ್ಯಾಗಿ ಸದಾ ಆಲ್ ಓಕೆ? ಎಸ್ ಸರ್. ಇದೇನ್ ಸರ್, ಮನೆಯಿಂದನೇ ಬಾಕ್ಸ್ ತಂದ್ಬಿಟ್ಟಿದ್ದಾರೆ ಇವತ್ತು? ಹೊಸ ರೆಸಿಪಿ ಕಂಡಿಡ್ಕೊಂಡು ಬಂದಿದ್ದಾರೆ ಅಲ್ವಾ ಸರ್? ಅಮ್ಮ ಬಂದ್ರು ಅನ್ಸುತ್ತೆ. ಅಲ್ಲಮ್ಮ, ನೀನು ಮದುಮಗಳು, ನೀನೇ ಸ್ವಾಗತಕ್ಕೆ ನಿಂತುಬಿಟ್ರೆ ನಾನಿರೋದು ಯಾತಕ್ಕೆ? ಸರಿನಪ್ಪ, ನಾನು ರೂಮಲ್ಲಿ ಇರ್ತೀನಿ, ನೀನು ಕರೆದಾಗಲೇ ಹೊರಗೆ ಬರ್ತೀನಿ, ಓಕೆನಾ? ಅಮ್ಮ ಎಲ್ಲಿ? ಅವರು ಬರೋಕ್ಕಾಗಲಿಲ್ಲ ಗುರುಗಳೇ. ಮತ್ತೆ ಸಿರಿ ಫೋನ್ ಮಾಡಿದಾಗ ಅವ್ರು ಬರ್ತಿದ್ದಾರೆ ಅಂತ ಹೇಳಿದ್ಯಂತೆ. ನಾನು ಕ್ಯಾಶುಯಲ್ ಆಗಿ ಹೇಳಿದ್ದೆ ಗುರುಗಳೇ, ಆದರೆ ಸಿರಿ ಗುರುಗಳೇ ಅದು ಅಮ್ಮಂಗೆಲ್ಲ ಹೇಳ್ಬಿಟ್ಟು ಕರ್ಕೊಂಡು ಬರ್ತಿದ್ಯಾ ತಾನೆ? ಏನಾದ್ರೆ ಬಾಸು, ಅಮ್ಮನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ, ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ? ಸರ್, ಒಗ್ಗರಣೆ ಡಬ್ಬಿದು ನೆಕ್ಸ್ಟ್ ವೀಕ್ ಶೂಟ್ ಇದೆ. ನೀವು ರೆಸಿಪಿ ಹೇಳಿದ್ರೆ ನಾನು ರೆಡಿ ಮಾಡ್ಬಿಡ್ತೀನಿ. ನನಗೊಂದು ಸ್ವಲ್ಪ ಟೈಮ್ ಕೊಡು. ಜನ ಮರ್ತಿರೋ ರೆಸಿಪಿ ಯಾವ್ದಾದ್ರು ಇದ್ರೆ ಅದನ್ನು ಮಾಡೋಣ. ಆದರೆ ಮ್ಯಾಗಿ, ಈ ಡಬ್ಬಿನ ಎಕ್ಸ್ಕ್ಯೂಸ್ ಮೀ ಮ್ಯಾಗಿ. ಎಸ್ ಪ್ಲೀಸ್.
ಏನು ಇದು? ಟೇಸ್ಟ್ ನೋಡಕ್ಕೆ. ಏಯ್, ಯಾರ್ದೋ ಡಬ್ಬಿ ದಾರಿಲಿ ಬಿದ್ದಿದ್ದು, ಅದನ್ನು ನಾವು ತಿನ್ನಕ್ಕಾಗತ್ತೇನಾ? ಇದು ಯಾರ ಡಬ್ಬಿ ಅಂತ ಹೆಂಗ್ ಕಂಡು ಹಿಡಿಯೋದು ಸಾ? ಅದಕ್ಕೊಂದು ದಾರಿ ಇದೆ. ಆಟೋದು ಫೋಟೋ ತೆಗೆದಿದ್ದೀನಿ, ಅದರ ನಂಬರ್ ಟ್ರೇಸ್ ಮಾಡಿದ್ರೆ ಗೊತ್ತಾಗುತ್ತಲ್ವಾ? ಈ ಡಬ್ಬಿ ಆಟೋ ಡ್ರೈವರ್ದೇ ಅಂತ ಫಿಕ್ಸ್ ಆಗ್ಬಿಟ್ರ ಸಾ? ಅಕಸ್ಮಾತ್ ಅಲ್ದೆ ಹೋದ್ರೆ? ಪ್ಯಾಸೆಂಜರ್ದೇ ಇರ್ಬೋದು. ಆ ಆಟೋದವನು ಆ ಪ್ಯಾಸೆಂಜರ್ನ ಎಲ್ಲಿ ಹತ್ತಿಸ್ಕೊಂಡಿದ್ದು ಅಂತ ಗೊತ್ತಾದ್ರೆ ಕೊಡ್ಬೋದಲ್ವಾ? ಅಷ್ಟೊತ್ತಿಗೆ ಆಗ್ಲೇ ಇದು ಅಳಿಸೋಗ್ಬಿಡುತ್ತೆ ಸರ್, ಅದಕ್ಕೆ ತಿನ್ಬಿಡೋಣ. ಇದಕ್ಕೋಸ್ಕರ ಇನ್ಯಾರೋ ಹಸ್ಕೊಂಡಿರ್ತಾರಲ್ವಾ? ಪ್ರತಿ ಅಗಳ ಮೇಲೆ ತಿನ್ನೋರ್ ಹೆಸರು ಬರ್ದಿರುತ್ತೆ. ಇದ್ರಲ್ಲಿ ನಮ್ಮ ಹೆಸರು ಬರ್ದಿರೋದಕ್ಕೆ ಆ ಡಬ್ಬ ನಿಮಗ್ ಸಿಕ್ಕಿದ್ದು. ತಿನ್ಬಿಡೋಣ ಕೊಡಿ ಸಾ. ನೀನು ಅಲ್ಲಿ ಹೋಗು, ಅಲ್ಲಿ ಆರ್ಡರ್ ಇದೆಯಾ ನೋಡು. ನಾನು ಮ್ಯಾಗಿ ಇಲ್ಲಿ ಆಟೋ ಟ್ರೇಸ್ ಮಾಡೋದು ಹೇಗೆ ಮಾಡೋದು ಅಂತ ಪ್ಲಾನ್ ಮಾಡ್ತೀನಿ. ವಾವ್, ಮ್ಯಾಗಿ ಇದು ಎಥಿಕ್ಸ್ ಅಲ್ಲ ಮ್ಯಾಗಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಈ ಸುವಾಸನೆ ನಂಗೆ ತಡ್ಕೊಳಕ್ ಆಗ್ಲಿಲ್ಲ. ಇಟ್ಸ್ ಅಮೇಝಿಂಗ್, ಇಟ್ಸ್ ವಂಡರ್ಫುಲ್, ಇಟ್ಸ್ ನೆಕ್ಸ್ಟ್ ಲೆವೆಲ್ ಗೊತ್ತಾ? ಆದ್ರೂ ಇದನ್ನ ಯಾರಿಗೆ ಬೇಕೋ ಅವ್ರಿಗೆ ತಲುಪಿಸೋ ಸದಾ. ನೀವು ನನ್ನ ಹೊಡೀರಿ ಬಡೀರಿ ಕಡೀರಿ, ಇದನ್ನ ತಿನ್ಕೊಂಡ್ಬಿಡೋದೆ. ಯಾವ ತಾಯಿ ಕೈಯೋ ಸರ್. ಇಟ್ಸ್ ಆಫ್ಟರ್ ಆಲ್ ಪುಳಿಯೋಗ್ರೆ, ಆದ್ರೆ ಇಷ್ಟು ಚೆನ್ನಾಗಿ ಯಾರು ಮಾಡ್ತಾರೆ ಸರ್? ಅಷ್ಟು ಚೆನ್ನಾಗಿದೆಯಾ? ಸರ್, ಆದ್ರೂ ನೀವಿಬ್ರು ತಿಂದ್ರಿ ಅಂತ ನಾನು ತಿನ್ನೋದು ತಪ್ಪಲ್ವೇ ಅಲ್ಲ ಸರ್. ನೀವು ಸೆಲೆಬ್ರಿಟಿ ಶೆಫ್, ಈ ಪುಳಿಯೋಗ್ರನ ನೀವು ಟೇಸ್ಟ್ ಮಾಡೋದು ಪ್ರೊಫೆಷನಲ್ ಎಥಿಕ್ಸ್. ಹೌದು ಸರ್, ಇದು ನಿಮ್ಮ ಹಕ್ಕು. ನೀವು ಇನ್ನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆಹಾರನ ವೇಸ್ಟ್ ಮಾಡದೇ ಇರೋದು ಕರೆಕ್ಟು. ನಿಮ್ಗೇನ್ ಸರ್, ಆಟೋದವ್ರನ್ನ ಟ್ರೇಸ್ ಮಾಡ್ಬೇಕಷ್ಟೇ ತಾನೇ? ಆ ಜವಾಬ್ದಾರಿ ನಂದು. ನೀವಿಬ್ರು ಬಲವಂತ ಮಾಡ್ತಾ ಇದ್ದೀರಾ ಅಂತ ಒಂದು ಸ್ಪೂನ್ ತಿಂತೀನಿ. ತಿನ್ನಿ ಸರ್, ಇನ್ನು ಇದ್ರ ಟೇಸ್ಟು ನನ್ನ ನಾಲ್ಗೆ ಮೇಲೆ ಡಾನ್ಸ್ ಮಾಡ್ತಾ ಇದೆ. ಈಗ ನೀವು ತಿನ್ನಲ್ಲ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಬಾಳೆ ಎಲೆ ಹಾಕಿದ್ರೆ ಹಬ್ಬದ ಕಳೆ ಇರುತ್ತೆ ಅಂತ ತಂದಿದ್ದೆ. ಯಾಕಪ್ಪ ಇನ್ನೂ ನಿಂತಿದ್ಯಾ? ಬಾ ಪಾಪ. ಗುರುಗಳೇ, ಅದು ನೀನು ಮೊದಲು ಇಲ್ಲಿ ಬಂದು ಕೂತ್ಕೋ. ಸಾಮಾನ್ಯವಾಗಿ ಈ ಹೆಣ್ಣು ನೋಡೋ ಶಾಸ್ತ್ರನ ಈ ಖಾರ ಬಾತು ಕೇಸರಿ ಬಾತು ಅಷ್ಟರಲ್ಲೇ ಮುಗಿಸ್ಬಿಡ್ತಾರೆ. ನಮ್ಮದು ಸ್ವಲ್ಪ ಓವರ್ ಬಿಲ್ಡಪ್ ಆಯ್ತಾ? ನಿಮ್ಮಮ್ಮ ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಇಷ್ಟೆಲ್ಲ ಮಾಡಿದ್ದು. ಸರಿ, ಆ ಜಾಮೂನ್ ತಗೊಂಬಮ್ಮ. ಇದೆಲ್ಲ ನೋಡೋಕ್ಕಲ್ಲಪ್ಪ, ತಿನ್ನೋದಕ್ಕೆ. ಶುರು ಮಾಡ್ಕೋ. ಮನಸೇ ಮನಸೇ ನೀ ಏಕೆ ಹೀಗೆ ಅಳುವೆ? ಐ ಆಮ್ ಸಾರಿ ಗುರುಗಳೇ, ನೀವು ಇಷ್ಟೆಲ್ಲ ಪ್ರಿಪೇರ್ ಮಾಡಿಕೊಂಡು ಹೀಗೆಲ್ಲ ಸೀರಿಯಸ್ ಆಗಿ ತಗೋತೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅವನಿಗೆ ನಾನು ನೀನು ಜೋಕರ್ಸ್ ಥರ ಕಾಣಿಸ್ತಾ ಇದ್ದೀವಿ ಅಪ್ಪ. ಅವನು ಸೀರಿಯಸ್ ಆಗಿ ಹೇಳಿಲ್ಲ ಪಾಪ, ನಾವು ತಗೊಂಡ್ವಿ ಅಷ್ಟೇ. ನಿಮ್ಮಮ್ಮನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿಸ್ತೀಯಾ? ಹೇ, ಈಗಲೇ ಮೊಬೈಲ್ನಲ್ಲಿ ಫೋಟೋ ತೋರಿಸ್ತೀನಿ, ನೋಡ್ಬಿಡಿ ಬಾಸು. ಮದುವೆ ವಿಷಯ ಮನೇಲಿ ಯಾವಾಗ ಹೇಳ್ತೀಯಾ ಸಮರ್ಥ್? ಅಯ್ಯೋ, ನಾಳೆನೇ ಹೇಳ್ಬಿಡ್ತೀನಿ ಬಾಸು.
3 ವರ್ಷಗಳಾಗೋಯ್ತು ಸಮರ್ಥ. ಆ ನಾಳೆಗಳಿಗೆ ಕಾದು ಕಾದು ಸಾಕಾಯ್ತು. ಅಟ್ಲೀಸ್ಟ್ ನೀನು ಈ ಸರಿನಾದರೂ ಸೀರಿಯಸ್ ಆಗಿ ತೊಗೊಂಡಿರ್ತೀಯ ಅಂತ ನಂಬಿಟ್ಟೆ. ಆದರೆ ಮತ್ತೆ ಮೋಸ ಹೋದೆ. ಸಿರಿ, ಸ್ವಲ್ಪ ಇರಮ್ಮ. ಎಲ್ಲೇ ಮುಂದೆ ಕೂರಿಸಿ ಹೀಗೆಲ್ಲ ಅಂದರೆ ನೀನು ಊಟ ಮಾಡಪ್ಪ. ಸಾರಿ ಗುರುಗಳೇ, ನೀವು ಇಷ್ಟೆಲ್ಲ ಪ್ರಿಪೇರ್ ಆಗಿರ್ತೀರಿ ಅಂತ ಗೊತ್ತಿದ್ರೆ ವಿಷಯನ ಮೊದಲೇ ಹೇಳ್ತಾ ಇದ್ದೆ. ಮೊದಲೇ ಹೇಳಿರ್ತಿದ್ದ? ನೀನು ಹೇಳ್ತಿರ್ಲಿಲ್ಲ ಸಮರ್ಥ. ನೀನು ಕ್ಯಾಶುಯಲ್ ಆಗಿ ತಾನೇ ಹೇಳಿದ್ದು, ನಾವು ತಾನೇ ಸೀರಿಯಸ್ ಆಗಿ ತಗೊಂಡಿದ್ದು. ನಮ್ಮಪ್ಪ ಏನು ತಪ್ಪು ಮಾಡಿದ್ರು ಸಮರ್ಥ? ನೆನ್ನೆಯಿಂದ ಅವರು ಎಷ್ಟು ಖುಷಿಯಾಗಿದ್ರು ಗೊತ್ತಾ? ನಾನು ನಿನ್ನ ಬೆಳಗ್ಗೆನೂ ಕೇಳ್ದೆ ಅಲ್ವಾ ಅಮ್ಮ ಬರ್ತಾರಾ ಅಂತ. ಆಗಲೂ ನೀನು ಇಲ್ಲ ಅಂದಿದ್ದಿದ್ರೆ ನಮ್ಮಪ್ಪ ಈ ರೀತಿ ಅಕ್ಕಪಕ್ಕದ ಮನೆಯವ್ರ ಮುಂದೆ ಅಲ್ಲೇ ತಗ್ಸೋ ಅಗತ್ಯ ಇರ್ತಿರ್ಲಿಲ್ಲ. 3 ವರ್ಷ ಆದಮೇಲೆ ಈ ಪ್ರಶ್ನೆನ ಕೇಳೋ ಹಾಗಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಕೇಳ್ತಿದ್ದೀನಿ. ನಮ್ಮ ಪ್ರೀತಿನಾದರೂ ನೀವು ಸೀರಿಯಸ್ ಆಗಿ ತಗೊಂಡಿದ್ದೀರಾ ಸರ್? ಸಾಕು ಸಿರಿ, ಈಗ ಅವನಿಗೂ ಅರ್ಥ ಆಗಿರುತ್ತೆ. ಹೋಗು, ಇಬ್ಬರಿಗೂ ಕಾಫಿ ತಗೊಂಡ್ ಬಾ. ಹೋಗು. ಮ್ಯಾಗಿ ಒಂದೇ ಒಂದು ತುತ್ತಿದೆ, ತಿಂದ್ಬಿಡ್ತೀನಿ ಇರು. ಮಾಧವ್ ಸರ್ ರೆಸಿಪಿ ಕಂಡು ಹಿಡಿತಾರಲ್ಲ ಆವಾಗ ತಿನ್ನುವಂತೆ. ಈಗಿದು ನಂದು ನಂದು ನಂದು. ಪುಳಿಯೋಗರೆ ರೆಡಿ ಆಗಿದೆ. ಈ ಪುಳಿಯೋಗರೆ ಪ್ರಯತ್ನ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಸರ್, ಸತತವಾಗಿ 4ನೇ ಸರಿ ಕಂಡು ಹಿಡಿದ ವೀರ ಯೋಧ ಸಾ ನೀವು ಮೊದಲು. ಕಂಡಿಡಿದ್ಬಿಟ್ರ ಸಾ ಹೊಸ ಫಾರ್ಮುಲಾ? ಯಾರು ಹೇಳಿದ್ದು? ನೀವೇ ಹ್ಞೂ ಅಂದ್ರೆ ನಾನು ಹ್ಞೂ ಅಂದೆ, ಇದು ಅದಲ್ಲ ಅಂದೆ. ಆದ್ರೆ ಸರ್ ಆ ಟೇಸ್ಟಿಗೆ ತುಂಬಾ ಹತ್ರ ಇದೆ. ಹತ್ತಿರದಲ್ಲಿರ್ಬೋದು, ಆದರೆ ಅದರ ರುಚಿ ಇದಕ್ಕಿಲ್ಲ. ಒನ್ ಮೋರ್ ಫೇಲ್ಯೂರ್. ಈ ಪುಳಿಯೋಗರೆ ಮಾಡೋರನ್ನ ಹುಡುಕಿದ್ರೆ ಇದರ ಫಾರ್ಮುಲಾ ಏನು ಅಂತ ಗೊತ್ತಾಗುತ್ತೆ. ಅವ್ರು ಸಿಗ್ತಾರೆ ಅಂತೀರಾ ಸಾ? ಸಿಗ್ತಾರೆ, ಹುಡುಕ್ಬೇಕು. ಆದರೆ ಈ ಪುಳಿಯೋಗರೆ ಮಾಡಿರೋ ಕೈಗಳು ಯಾರ್ದೋ ಅದ್ಭುತ. ಎಲ್ಲ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ಈಗ ನಮ್ಮ ಮಾಧವ್ ಸರ್ ಬಾಯಿಗೆ ಸಿಹಿಯಾಗೋ, ಮನಸ್ಸಿಗೆ ಖುಷಿಯಾಗೋ, ದೇಹಕ್ಕೆ ಆರೋಗ್ಯ ನೀಡುವಂತಹ ಮಂಗಳೂರಿನ ಸ್ಪೆಷಲ್ ರೆಸಿಪಿ ಅರಿಶಿಣದೆಲೆ ಸಿಹಿ ಕಡುಬು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾರೆ. ಅರಿಶಿಣದೆಲೆ ಸಿಹಿ ಕಡುಬು ರೆಡಿ. ವಾವ್ ಸರ್, ಟೇಸ್ಟ್ ಆಗಿದೆ. ಮಾಧವ್ ಸರ್, ಇಂಥ ರುಚಿಯಾಗಿರೋನ್ನ ತಿನ್ನುವಾಗ ಥಟ್ಟಂತ ಒಂದು ಪ್ರಶ್ನೆ ಬರುತ್ತೆ. ಪಾಪ ನಮ್ಮ ಗೃಹಿಣಿಯರು ಪ್ರತಿದಿನ ಶ್ರಮ ಪಟ್ಟು ರುಚಿಯಾಗಿ ಬಿಸಿ ಬಿಸಿಯಾಗಿ ಬಡಿಸ್ತಾರೆ. ಮನೆಯವರೆಲ್ಲ ತಿಂದು ಎದ್ದು ಹೋಗ್ತಾರೆ. ಒಂದು ಹೊಗಳಿಕೆ ಮಾತು ಕೂಡ ಬರಲ್ವಲ್ಲ ಸರ್? ಅದು ಮುಖ್ಯ ಅಲ್ಲ, ಮುಖ್ಯ ಆಗೋದು ನೀವು ಮತ್ತು ನಿಮ್ಮ ಪ್ರಯತ್ನ. ಹೌದು, ಕೆಲವೊಮ್ಮೆ ಯಾರು ಹೊಗಳೋದೇ ಇಲ್ಲ. 2 ಸಲ ಕೇಳಿ ಚಪಾತಿ ಹಾಕ್ಸ್ಕೊಳ್ಳೋ ವ್ಯಕ್ತಿಗೆ ಅದೇ ಚಪಾತಿ ಮಾಡೋವಾಗ ನಿಮ್ಮ ಕೈ ಸುಟ್ಟಿರೋದು ಕಾಣಿಸೋದೇ ಇಲ್ಲ.
ಮಾತ್ರೆ ನುಂಗಿ ಶೀತ ಹೋಗಿಸ್ಕೊಂಡೆ ಅನ್ನೋರಿಗೆ ನೀವು ಮೆಣಸಿನ ಸಾರು ಮಾಡಿ ಬಡಿಸಿದ್ದು ನೆನಪಾಗೋದೇ ಇಲ್ಲ. ಸಿಹಿ ತಿಂಡಿ ಮಾಡೋವಾಗ ನಿಮ್ಮ ಮನಸ್ಸಲ್ಲಿ ಯಾವುದೇ ನೋವಿದ್ರೂ ಅದು ನೀವು ಮಾಡೋ ಸಿಹಿ ತಿಂಡಿ ಜೊತೆ ಬೆರ್ತಿರೋದಿಲ್ಲ. ನಿಮ್ಮೆಲ್ಲ ನೋವು ಒಂಟಿತನನ ಜೀರಿಗೆ ಡಬ್ಬದಲ್ಲಿಡೋ ದುಡ್ಡಿನ ಥರ ಅಡುಗೆ ಮನೆ ಮೂಲೆ ಮೂಲೆಯಲ್ಲೂ ಬಚ್ಚಿಟ್ಟಿರ್ತೀರ. ಹಾಗಂದ ಮಾತ್ರಕ್ಕೆ ನೀವೇನೂ ಅಲ್ಲ, ನಿಮಗೆ ಜೀವನ ಇಲ್ಲ ಅಂತಲ್ಲ. ನೀವೊಂದು ಅದ್ಭುತ, ಅತಿ ಅದ್ಭುತ. ಇಷ್ಟೆಲ್ಲ ಇದ್ದರೂ ಕೆಲವು ಸಲ ನಿಮಗೆ ನಿಮ್ಮ ಪಾಲಿನ ಕ್ರೆಡಿಟ್ ಸಿಗೋದೇ ಇಲ್ಲ. ಆದರೆ ಈ ಮಾಧವ್ ನಿಮಗೆ ಕ್ರೆಡಿಟ್ ಕೊಡದೇ ಇರೋನಲ್ಲ. ಅನ್ನಪೂರ್ಣೇಶ್ವರಿ ಅಮ್ಮನವರು ತಾವೇ ಎಲ್ಲ ಕಡೆ ಇರೋದಕ್ಕಾಗೋದಿಲ್ಲ ಅಂತ ನಿಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ನೀವು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಮ್ಮನವರ ಪ್ರತಿನಿಧಿಗಳು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗುರುಗಳೇ. ನನ್ನಿಂದಾಗಿ ನಿಮಗೆ ಅವಮಾನ ಆಯಿತು. ನನಗೆ ಅವಮಾನ ಆಯಿತು ಅನ್ನೋದಕ್ಕಿಂತ ನನ್ನ ಮಗಳಿಗೆ ನಿರಾಸೆ ಆಯಿತು ಅನ್ನೋದು ದೊಡ್ಡ ವಿಷಯ. ಒಬ್ಬಳೇ ಮಗಳು, ತಾಯಿ ಇಲ್ಲದ ಮಗಳಿಗೆ ತಾಯಿ ಆಗಬೇಕು ಅಂದ್ಕೊಂಡಿದ್ದೆ. ಆದರೆ ಅವಳೇ ನನಗೆ ತಾಯಿ ಆಗಿಬಿಟ್ಲು. ಅವಳಿಗೆ ನನ್ನ ಬಗ್ಗೆ ಅಪ್ಪ ಅನ್ನೋ ಭಯಕ್ಕಿಂತ ಒಬ್ಬ ಫ್ರೆಂಡ್ ಅನ್ನೋ ಸಲಿಗೆ ಹೆಚ್ಚು. ಆದರೆ ನಾನು ಕೊಟ್ಟ ಸಲಿಗೆನ ಅವಳು ಯಾವತ್ತೂ ಮಿಸ್ಯೂಸ್ ಮಾಡಿಕೊಳ್ಳಿಲ್ಲ. ನಿನ್ನನ್ನು ಅಷ್ಟೇ, ಅವಳು ಒಪ್ಪಿದ್ಲು ಅಂತಾನೆ ನಾನು ಒಪ್ಪಿದ್ದು. ಅವಳ ಬಗ್ಗೆ ಅಷ್ಟು ನಂಬಿಕೆ ನನಗೆ. ಇದುವರೆಗೂ ಅವಳಿಗೆ ಯಾವುದು ಇಷ್ಟ ಅಂತ ಯೋಚಿಸ್ತಿದ್ದೆ. ಇನ್ಮೇಲೆ ಅವಳಿಗೆ ಯಾವುದು ಒಳ್ಳೆಯದು ಅಂತ ಯೋಚನೆ ಮಾಡಬೇಕಾಗಿದೆ. ನಾನು ಅವಳಿಗೆ ಫ್ರೆಂಡ್ ಥರ ಇರ್ಬೋದು, ಆದರೆ ಅವಳ ಭವಿಷ್ಯದ ವಿಷಯ ಬಂದರೆ ನಾನು ಟಿಪಿಕಲ್ ಅಪ್ಪನೇ. ಗುರುಗಳೇ, ಸಿರಿನ ನಾನು ತುಂಬಾ ಪ್ರೀತಿ ಮಾಡ್ತೀನಿ. ನನ್ನಿಂದ ತಪ್ಪಾಗಿದೆ, ಮತ್ತೆ ಅದನ್ನ ಮಾಡಲ್ಲ ನಾನು. ದಯವಿಟ್ಟು ಎರಡು ದಿನ ಟೈಮ್ ಕೊಡಿ. ಮನೇಲಿ ನಾನು ಮಾತಾಡ್ತೀನಿ ಪ್ಲೀಸ್ ಗುರುಗಳೇ. 3 ವರ್ಷಕ್ಕಾದವ್ರಿಗೆ 2 ದಿವಸ ಏನು ದೊಡ್ಡದಲ್ಲ. ಒಂದು ಮಾತು ನೆನಪಿರಲಿ ಸಮರ್ಥ, ಈ 3 ವರ್ಷ ಅವಳ ನಿರ್ಧಾರವಾಗಿತ್ತು. ಈ 2 ದಿವಸದ ನಂತರ ನನ್ನ ನಿರ್ಧಾರ ಆಗಿರುತ್ತೆ. ಎಲ್ಲ ಮುಗಿಸ್ಕೊಂಡು ಗರುಡಗಂಬದ ಹತ್ರ ಬಾ. ₹1000 ಚಪ್ಪಲಿ ಕಣ, ಹುಷಾರಾಗಿ ಎತ್ತಿಡು. ಸರಿ. ಹ್ಞೂ. ₹1000 ಚಪ್ಪಲಿ ಕಣ. ತುಳಸಿ ಅಮ್ಮ ಬನ್ನಿ. ಪ್ರಸಾದ ವಿನಿಯೋಗಕ್ಕೆ ಸಮಯ ಆಗಿದೆ, ಜನ ಎಲ್ಲ ಸೇರಿದ್ದಾರೆ. ನಾನು ಅಲ್ಲಿ ಹೋಗಿರ್ತೀನಿ. ನಾನು ದರ್ಶನ ಮಾಡ್ಕೊಂಡು ಬರ್ತೀನಿ.
ಪಾದಕೆ ಶರಣ್ಯೈ ತ್ರಯಂಬಕೆ ಗೌರಿ ನಾರಾಯಣಿ ನಮೋ. ಮಧುರಾಯರೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ನಿಮ್ಮ ತಮ್ಮ ಮಹೇಶ್ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿತ್ತಲ್ವಾ? ನಿಮಗೆ ಗೊತ್ತಿಲ್ಲದಿರೋದೇನಿದೆ? ಮಹೇಶ್ ನಾಮಧೇಸ್ಯ ಸಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ. ದೇವ್ರೆ, ನೀನಿದೆಯಾ ಅಂತ ನಾನು ನಂಬ್ತೀನಿ. ನಿನ್ನ ಅನುಗ್ರಹದಿಂದ ನನ್ನ ತಮ್ಮ ಬೇಗ ಸರಿಯಾಗ್ತಾನೆ ಅನ್ನೋ ವಿಶ್ವಾಸ ನನಗಿದೆ. ಅವನ ಅಣ್ಣ ಅಂತ ಕರೆಯೋ ಗಳಿಗೆ ಬೇಗ ಬರಲಿ ಅಂತ ದಯ ತೋರು ದೇವ್ರೆ. ಜಯರಾಮ, ಪ್ರಸಾದ ತಗೊಂಬ. ಇದೇನಿದು? ಅದೇ ಪುಳಿಯೋಗರೆ ಘಮ. ವಾವ್, ಪ್ರಸಾದ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಜನಕ್ಕೆ ನಾಳೆಗೆ ಸತ್ತೇ ಹೋಗಿದೆಯೋ ಏನೋ. ತುಳಸಿ ಮಾಡಿರೋ ಪುಳಿಯೋಗರೆನ ಚಪ್ಪರ್ಸ್ಕೊಂಡು ತಿಂತಿದ್ದಾರಲ್ಲ. ಹಾಯ್ ಪುಟಿ. ಈ ಪ್ರಸಾದ ತುಂಬ ಚೆನ್ನಾಗಿದೆ. ಯಾರು ಮಾಡಿಕೊಟ್ಟಿದ್ದು ಅಂತೇನಾದರೂ ತಿಳ್ಕೊಬೋದಾ? ದಿನ ದಾನ ಮಾಡ್ತಾರೆ, ಯಾರು ಅಂತ ನಮಗೂ ಗೊತ್ತಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಇನ್ನೊಂದನ್ನೇ ಪ್ರಸಾದ ತಗೊಳ್ಬೋದಾ? ಎಲ್ಲ ಇವನ ಪ್ರಸಾದ ಕೊಡೋನ್ ಜೊತೆನಲ್ಲೇ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ದೊನ್ನೆ ಮೇಲೆ ದೊನ್ನೆ ಹೊಡಿತಿದ್ದಾನೆ. ಯಾವನಿವನು ಬರ್ಗೆಟ್ಟವನ ಥರ ತಿಂತಿದ್ದಾನೆ. ನೋಡೋಕೆ ಮೈಕೈ ತುಂಬಿಕೊಂಡು ಲಕ್ಷಣವಾಗಿದ್ದಾನೆ. ದುಡ್ಡು ತಿನ್ನೋದಕ್ಕೆ ಏನು ದಾಡಿ ಇವನಿಗೆ. ತುಳಸಿವ್ರೆ, ನಾವು ಕೇಳಿದ ತಕ್ಷಣ ಪ್ರಸಾದ ಮಾಡಿಕೊಟ್ರಿ. ಆದರೆ ನಮ್ಮವ್ರು ಫೋನ್ ಮಾಡಿದಾಗ ನೀವು ದೇವಸ್ಥಾನಕ್ಕೆ ಬರೋಕ್ಕೆ ಹಿಂಜರಿದ್ರಂತೆ, ಯಾಕೆ ಅಂತ ಕೇಳ್ಬೋದಾ? ಸುಮಂಗ್ಲಿ ಪೂಜೆ ನಡೀತಾ ಇದೆ ಅಂತ ಗೊತ್ತಾಯಿತು. ನಾನು ಇಲ್ಲಿಗೆ ಬರೋದು ಸರಿನೋ ತಪ್ಪು ಅಂತ ಗೊತ್ತಾಗಲಿಲ್ಲ. ತಪ್ಪು ಅಂತ ಯಾಕೆ ಅನ್ಕೋತೀರಾ? ಭಕ್ತಿಗೆ ಯಾವ ಭೇದ ಭಾವನೂ ಇಲ್ಲ. ನೋಡಿ, ನಮ್ಮ ದೇವಸ್ಥಾನದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಆದರೆ ಆ ದೇವಿ ನಿಮ್ಮ ಕೈನಲ್ಲಿ ಪ್ರಸಾದ ಮಾಡಿಸ್ಬೇಕು ಅಂತ ಪ್ರೇರಣೆ ಮಾಡಿರಬೇಕು ಅಂದರೆ ಏನರ್ಥ? ಆ ದೇವಿಗೆ ಬೇಕಾಗಿರೋದು ಶುದ್ಧ ಮನಸ್ಸಿನ ಭಕ್ತಿ ಅಷ್ಟೇ. ಬೇರೆ ಭೇದಗಳನ್ನ ಮಾಡಿರೋದು ಈ ಸಮಾಜ. ಅದಕ್ಕೆ ಯಾಕಮ್ಮ ಹೆದರ್ಕೋತೀರಾ? ಸಮಾಜದ ಭಯ ಬಿಟ್ಟು ಆ ದೇವಿ ಮೇಲೆ ಭಕ್ತಿ ಇಟ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ಇದನ್ನೆಲ್ಲ ನಾನಲ್ಲಮ್ಮ ಹೇಳ್ತಾ ಇರೋದು, ಆ ದೇವಿನೇ ನನ್ನ ಬಾಯಿನಲ್ಲಿ ಹೇಳಿಸ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳಿ. ನೀವು ಕಳ್ಕೊಂಡಿದ್ದಲ್ಲ ನನಗೆ ಮತ್ತೆ ಸಿಗಲಿ. ಬೇರೆ
ಭೇದಗಳನ್ನ ಮಾಡಿರೋದು ಈ ಸಮಾಜ. ಸಮಾಜದ ಭಯ ಬಿಟ್ಟು ಆ ದೇವಿ ಮೇಲೆ ಭಕ್ತಿ ಇಟ್ಕೊಳ್ಳಿ. ನೀವು ಕಳ್ಕೊಂಡಿದ್ದಲ್ಲ ನಿಮಗೆ ಮತ್ತೆ ಸಿಗ್ಲಿ.